ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಸಾಕಷ್ಟು ಸುದ್ದಿಯಾಗಿತ್ತು. ನಿನ್ನೆ 3 ಅರೆಸ್ಟ್ ಮಾಡಿದ್ದಾರೆ ಸರ್. ಕೆಲವೊಂದಿಷ್ಟು ಮಂದಿ ಇಲ್ಲ ಘೋಷಣೆಗೆ ಹೋಗಿಲ್ಲ ಅಂತ ಸಮರ್ಥನೆ ಮಾಡಿಕೊಂಡ್ರು. ಮೀಡಿಯಾದ ಮೇಲೆ ಗೂಬೆ ಕೊರಿಸುವಂಥ ಪ್ರಯತ್ನ ಮಾಡಿದ್ದಾರೆ ಸರ್. ನಾನು ಅವತ್ತು ಹೇಳಿದ್ದೆ, ಈ ರೀತಿ ಪಾಕಿಸ್ತಾನ ಪರವಾಗಿ ಮತ್ತು ಇಲ್ಲಿ ನಮ್ಮ ರಾಜ್ಯದಲ್ಲಿ ಅದು ಶಕ್ತಿ ಕೇಂದ್ರದಲ್ಲಿ ಪಾಕಿಸ್ತಾನ ಪರವಾಗಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ನಾವು ಕೂಗು ಹಾಕಿದರು. ಅದರಲ್ಲಿ ಹೊಸದಾಗಿ ರಾಜ್ಯಸಭಾ ಮೆಂಬರ್ ಆದಂಥ ನಮ್ಮ ನಾಸೀರ್ ಹುಸೇನ್ ಹೊಸದಾಗಿ ಆದಾಗ ಅವ್ರ ಹಿಂಬಾಲಕರು ಅವ್ರ ಸುತ್ತಮುತ್ತಲು ಮೊದಲು ನಾಸೀರ್ ಹುಸೇನ್ಗೆ ಜಯವಾಗಲಿ ಅಂತಂದರು. ಹಾಗೆ ಅನ್ಕೊಂತ ಪಾಕಿಸ್ತಾನ ಜಿಂದಾಬಾದ್ ಅಂತ ಅದನ್ನು ನಾವು ಹೇರ್ ಮಾಡಿದ್ದೇವೆ. ರೆಕಾರ್ಡ್ ಆಗಿದ್ದು ಅಲ್ಲಿ ರೆಕಾರ್ಡ್ ಆಗಿದೆ, ಟಿ ವಿಗಳ ಮುಖಾಂತರ ಎಲ್ಲೋ ಎವ್ರಿಥಿಂಗ್ ಇಸ್ ರೆಕಾರ್ಡೆಡ್. ಅದನ್ನು ಸಹಿತಕ್ಕೆ ಅಲ್ಲೇ ಪಕ್ಕದಲ್ಲಿದ್ದು ಅವ್ರಿಗೆ ಅದು ಕೇಳಿಸಿಲ್ಲ, ಆ ರೀತಿ ಹೇಳಿಕೆನೇ ಕೊಟ್ಟಿಲ್ಲ ಅನ್ನೋಂಥ ಡಿನೈ ಮಾಡಿದರು. ಅದು ಕೇಳಿಸಿದ್ದು ಗುರ್ತಿದೆ ಅವರಿಗೆ. ನಿಜವಾಗಿ ಆ ರೀತಿ ಇದ್ದರೆ ಅವ್ರಿಗೆ ದೇಶಭಕ್ತಿ ಅವ್ರಿಗೆ ಇದ್ದಿದ್ದರೆ ಇಮಿಡಿಯೇಟ್ಲಿ ಆತನ ಕಪಾಳ ಕೊಡಿಬೇಕಾಗಿತ್ತು ನಾಸೀರ್ ಹುಸೇನ್. ಈ ರೀತಿ ನನ್ನ ಕಡೆ ಬಂದು ಪಾಕಿಸ್ತಾನ ಜಿಂದಾಬಾದ್ ಅನ್ನೋಂಗಿಲ್ಲ, ಇದು ದೇಶದ್ರೋಹದ ಕೆಲಸ ಅಂತ ಹೇಳಬೇಕಾಗಿತ್ತು. ಅದನ್ನು ಮಾಡೋದು ಬಿಟ್ಟು ಯಾರೋ ಮಾಧ್ಯಮದವರು ಇದನ್ನು ಪದೇ ಪದೇ ಪ್ರಶ್ನೆ ಕೇಳಿದಾಗ ಮಾಧ್ಯಮದವರಲ್ಲೇ ಹರಿಹಾಯುವಂಥ ಕೆಲಸ ಮಾಡಿದರು. ಬಿಡ್ರಿ ನಡ್ರಿ ಆ ಕಡೆ ನಡಿ ಅಂತ ಹೇಳಿ ಈ ರೀತಿ ಕೀಳಾಗಿ ಮಾತಾಡುವಂಥ ಕೆಲಸ ನಾಸೀರ್ ಹುಸೇನ್ ಮಾಡಿದ್ರು ಹೊರತು ಅದನ್ನೇ ಡಿಪೆಂಡ್ ಮಾಡುವಂಥ ಕೆಲಸ ಮಾಡಿದ್ರು ಹೊರತು ಅದನ್ನು ಡಿನೈ ಮಾಡುವಂಥ ಕೆಲಸ ಮಾಡಿದ್ರು ಹೊರತು ಅದನ್ನು ಕಂಡಮ್ ಮಾಡುವಂಥ ಕೆಲಸ ಮಾಡಲಿಲ್ಲ. ಅದಾದಮೇಲೆ ಇನ್ನೂ ಅಸೆಂಬ್ಲಿ ನಡೀತಾ ಇತ್ತು, CM ಆಗಲಿ DCM ಆಗಲಿ ಅದನ್ನು ಖಂಡಿಸಲಿಲ್ಲ. ಈವನ್ ಯಾರು ಲಾ ಮಿನಿಸ್ಟರ್ HK ಪಾಟೀಲ್ರು ವಿಧಾನ ಪರಿಷತ್ನಲ್ಲಿ ಉತ್ತರ ಕೊಡ್ತಾರೆ, ಆ ರೀತಿ ಹೇಳಿಕೆ ಕೊಟ್ಟೇ ಇಲ್ಲ, ಯಾರೂ ಆ ರೀತಿ ಸ್ಲೋಗನ್ ಅಂದಿಲ್ಲ ಅನ್ನುವಂಥದ್ದು ಮಾಹಿತಿ ನಮಗಿದೆ ಅಂತ ಹೇಳ್ತಾರೆ. ಅಂದರೆ ಸುಳ್ಳು ಮಾಹಿತಿಯನ್ನು ಹೇಳಿ ಇವತ್ತು ಈ ಅಫೇಜ್ಮೆಂಟ್ ಪಾಲಿಸಿ ಏನಿದಲ್ಲ, ಅಲ್ಪಸಂಖ್ಯಾತರನ್ನ ಅಫೇಜ್ಮೆಂಟ್ ಮಾಡುವಂಥದ್ದು, ಅದ್ರ ಮುಖಾಂತರ ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡುವಂಥ ವೋಟ್ ಬ್ಯಾಂಕ್ ಬರ್ತದೆ ಅನ್ನುವಂಥ ಒಂದು ಭ್ರಮೆಯೊಳಗಿದ್ದಾರಲ್ಲ, ಅದರಿಂದ ಈ ರೀತಿಯಾದಂಥದ್ದು ಘಟನೆಗಳು ಆಗ್ತಾಯಿದ್ದಾವೆ. ನಿಜವಾಗಿ ಅವರಿಗೆ ಬೋನಾಫೈಡ್ ಇದ್ದರೆ, ದೇಶಭಕ್ತಿ ಇದ್ದರೆ ಕಾಂಗ್ರೆಸ್ಸವರು ಈ ರೀತಿ ಅಫೇಜ್ಮೆಂಟನ್ನು ಬಿಟ್ಟು ಇದನ್ನು ಇಮಿಡಿಯೇಟ್ಲಿ ಖಂಡಿಸಿ ಇವತ್ತು ಹೌದು ಅದು ಯಾರೇ ಇದ್ದರೂ ಅರೆಸ್ಟ್ ಮಾಡ್ತೀವಿ, ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡಂತ ಓಪನ್ ಸ್ಟೇಟ್ಮೆಂಟ್ ಕೊಡಬೇಕಾಗಿತ್ತು. ಇಲ್ಲ ನಮ್ಮ ಇದು ರಿಪೋರ್ಟ್ ಬರಲಿ, ವಿಧಿ ವಿಜ್ಞಾನದ ಒಂದು ರಿಪೋರ್ಟ್ ಬರಲಿ, ಅದಾದಮೇಲೆ ನೋಡ್ತೀವಿ, ಆದಮೇಲೆ ವಿಚಾರ ಮಾಡ್ತೀವಿ, ಅದನ್ನು ಆ ರೀತಿ ಹೇಳಿಕೆನೇ ಕೊಟ್ಟಿಲ್ಲ ಅನ್ನುವಂಥ ಡಿನೈ ಮಾಡಿ ಅದನ್ನು ಡಿಪೆಂಡ್ ಮಾಡಿ ಕೊನೆಗೀಗ ಇನ್ನೂ ವಿಧಿವಿಜ್ಞಾನ ಪ್ರಯೋಗದ್ದು ಸರ್ಕಾರದ ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ. ನಿನ್ನೆ ಪ್ರೈವೇಟ್ನ ಒಬ್ಬರು ಎಕ್ಸ್ಪರ್ಟ್ ಹೇಳಿದರು. ಅದನ್ನು ಹೇಳಿದ ಮೇಲೆ ಅವ್ರು ಹೇಳಿದರು ಇದು ಪ್ರೂವ್ ಆಗಿದೆ, ಆ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದು ನಿಜ, ಇದು ಪ್ರೋ ಪಾಕಿಸ್ತಾನ ಮತ್ತು ಜಿಂದಾಬಾದ್ ಅಂದಿದ್ದು ನಿಜ ಅಂತ ಹೇಳಿ ಆ ಒಂದು ಕಂಪೇರ್ ಮಾಡಿಕೊಂಡು ಅವ್ರು ಹೇಳಿದ್ದು ನೋಡಿ ಅದಾದಮೇಲೆ 3 ಜನ ಅರೆಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ಸರ್ಕಾರದ ವಿಧಿವಿಜ್ಞಾನ ಪ್ರಯೋಗದ್ದು ರಿಪೋರ್ಟ್ ಇನ್ನೂ ಬಂದಿಲ್ಲ ಅಂತ ಒಂದು ಕಡೆ ಹೇಳ್ತೀರಿ, ಹಾಗಾದ್ರೆ ಅರೆಸ್ಟ್ ಹೆಂಗೆ ಮಾಡಿದಿರಿ? ಮೊದಲು ಯಾರೋ ಆ ರೀತಿ ಹೇಳಿಕೆ ಕೊಟ್ಟಿಲ್ಲ ಅಂತ ಹೇಳಿ ಈಗ ಅರೆಸ್ಟ್ ಮಾಡಿನಂತಂದರೆ ಇದು ಪ್ರೂವ್ ಆತಲ್ಲ, ಇದು ಕೇಸ್ ಆ ರೀತಿ ಹೇಳಿಕೆ ಕೊಟ್ಟಿದ್ದು ಪ್ರೂವ್ ಆತಲ್ಲ. ಹಾಗಾದ್ರೆ ಮೊದಲು ಒಂದು ಡಿನೈ ಮಾಡೋದು, ಆಮೇಲೆ ಈಗ ಅರೆಸ್ಟ್ ಮಾಡೋದು, ಇದೆಲ್ಲ ನೋಡಿದರೆ ಬಹುಶಃ ಕಾಂಗ್ರೆಸ್ ಸರ್ಕಾರ ಭಾಳ ಕನ್ಫ್ಯೂಷನಲ್ಲಿದೆ ಮತ್ತು ವೋಟ್ ಬ್ಯಾಂಕ್ ಸಲುವಾಗಿ ಯಾವುದೇ ಮಟ್ಟಕ್ಕೂ ನೀವು ಹೋಗ್ಲಿಕ್ಕೆ ತಯಾರಿದ್ದೀರಿ ಅನ್ನೋದು ಇದ್ರ ಮೇಲೆ ಪ್ರೂವ್ ಆಗ್ತದೆ. ಅದಕ್ಕಾಗಿ ನಾನು ಇವತ್ತಿಗೆ ಹೇಳ್ತೀನಿ, ಇವತ್ತು 3 ಜನ ಅರೆಸ್ಟ್ ಮಾಡಿದ ಮೇಲೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ನೈತಿಕತೆ ಉಳಿದಿಲ್ಲ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಇಮಿಡಿಯೇಟ್ಲಿ ಅಧಿಕಾರದಲ್ಲಿ ಮುಂದುವರಿಲಿಕ್ಕೂ ನೈತಿಕತೆ ಉಳಿದಿಲ್ಲ. ನಾನು ಒತ್ತಾಯ ಮಾಡ್ತೀನಿ, ಅವ್ರು ತಕ್ಷಣವೇ ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ.